ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ರೈತನ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ತಟ್ಟಗುಪ್ಪೆ ಗ್ರಾಮದ ಬಳಿ ಈ ಘಟನೆ ನಡೆದಿರುವಂತದ್ದು. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಬಂದಿರೋ ಕಾಡಾನೆ ಅನ್ನೋದು ಗೊತ್ತಾಗಿದೆ. ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ರೈತನ ಮೇಲೆ ಕಾಡಾನೆ ದಾಳಿ ಮಾಡಿರುವಂತದ್ದು. ಬೆಂಗಳೂರು ದಕ್ಷಿಣ ತಾಲೂಕಿನ ತಟ್ಟಗುಪ್ಪೆ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಬಂದಿರೋ ಕಾಡಾನೆ ಅನ್ನೋದು ಗೊತ್ತಾಗಿದೆ. ಇನ್ನು ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ರೈತ ಮುನಿಸ್ವಾಮಿ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿರುವಂತದ್ದು. ಸ್ಥಳೀಯರ ಚೀರಾಟ ಕೂಗಾಟದಿಂದ ಸ್ಥಳದಿಂದ ಕಾಲ್ಕಿತ್ತ ಕಾಡಾನೆ. ಇನ್ನು ಕಾಡಾನೆ ದಾಳಿಯಿಂದ ರೈತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಕೂಡಲೇ ಗಾಯಾಳು ರೈತನನ್ನ ಆಸ್ಪತ್ರೆಗೆ ಅಲ್ಲಿನ ಸ್ಥಳೀಯರು ರವಾನಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬನ್ನೇರುಘಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಾಡಾನೆ ಉಪಟಳ ತಪ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಏಕಾಏಕಿ ಆ ರೈತನ ಮೇಲೆ ಕಾಡಾನೆ ದಾಳಿ ಮಾಡಿರುವಂತದ್ದು. ಇನ್ನು ಆ ರೈತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸ್ಥಳೀಯರ ಚೀರಾಟ ಕಿರುಚಾಟದಿಂದ ಆ ಕಾಡಾನೆ ಅಲ್ಲಿಂದ ಓಡಿ ಹೋಗಿದೆ. ಬೆಂಗಳೂರು ದಕ್ಷಿಣ ತಟ್ಟಗುಪ್ಪೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಕೂಡಲೇ ಗಾಯಾಳು ರೈತನನ್ನ ಆಸ್ಪತ್ರೆಗೆ ಅಲ್ಲಿನ ಗ್ರಾಮಸ್ಥರು ರವಾನಿಸಿದ್ದಾರೆ. ಇನ್ನು ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ರೈತ ಮುನಿಸ್ವಾಮಿ ಅನ್ನೋದು ಗೊತ್ತಾಗಿದೆ. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಈಗ ಕಾಡಿನಿಂದ ನಾಡಿಗೆ ಕಾಡಾನೆಗಳು ಈಗ ಬರ್ತಾ ಇರುವಂತದ್ದು. ಆಹಾರ ಅರಿಸಿ ಕಾಡಾನೆಗಳು ಈಗ ನಾಡಿಗೆ ಬರ್ತಾ ಇದ್ದಾವೆ. ಇನ್ನು ರೈತರು ಕೂಡ ಹೊಲ ಗದ್ದೆಗಳಿಗೆ ಹೋಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇನ್ನು ಏಕಾಏಕಿ ಕಾಡಾನೆ ಆ ರೈತನ ಮೇಲೆ ದಾಳಿ ಮಾಡಿದೆ. ಸ್ಥಳಕ್ಕೆ ಬನ್ನೇರುಘಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅದಕ್ಕೆ ಯಾವಾಗ ಸೌಂಡ್ ಮಾಡಿದ್ದು ನಿಮ್ ಜೀಪ್ ಏನಲ್ಲ ನಿಮ್ ಜೀಪ್ ಏನಲ್ಲ ಮಾಡಿದ್ದು ನಿಮ್ ಜೀಪ್ ಏನಲ್ಲ. ಇನ್ನು ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ರೈತ ಮುನಿಸ್ವಾಮಿ ಮೇಲೆ ಕಾಡಾನೆ ಏಕಾಏಕಿ ದಾಳಿಯನ್ನ ಮಾಡಿದೆ. ಇನ್ನು ಆಹಾರವನ್ನ ಅರಿಸಿಕೊಂಡು ಈ ಕಾಡಾನೆ ಕಾಡಿನಿಂದ ನಾಡಿಗೆ ಬಂದಿರುವಂತದ್ದು. ಇನ್ನು ಆ ರೈತರು ಕೂಡ ಹೊಲ ಗದ್ದೆಗಳಿಗೆ ಹೋಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಕಾಡಾನೆ ಏಕಾಏಕಿ ಆ ಮುನಿಸ್ವಾಮಿ ಮೇಲೆ ದಾಳಿಯನ್ನ ಮಾಡಿದೆ. ಇನ್ನು ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಸ್ಥಳೀಯರ ಕಿರುಚಾಟದಿಂದ ಆ ಕಾಡಾನೆ ಅಲ್ಲಿಂದ ಓಡಿ ಹೋಗಿರುವಂತದ್ದು. ಈಗಾಗಲೇ ಮುನಿಸ್ವಾಮಿ ಗಾಯಾಳು ರೈತನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಬನ್ನೇರುಘಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಅರ್ಕೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರ್ಕೇಶ್, ಈಗ ಈ ಆಹಾರವನ್ನ ಅರಿಸಿಕೊಂಡು ಕಾಡಾನೆ ನಾಡಿಗೆ ಬಂದಿರುವಂತದ್ದು. ಇನ್ನು ಸಾಕಷ್ಟು ರೈತರು ಕೂಡ ಹೊಲ ಗದ್ದೆಗಳಿಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಗೊತ್ತಿಲ್ಲದೆ ಈ ಕಾಡಾನೆಗಳ ಉಪಟಳ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಖಂಡಿತರು ಕೂಡ ಏನು ಆಹಾರ ಅರಿಸಿ ಕಾಡಿನಿಂದ ನಾಡಿಗೆ ಬರುವಂತಹ ಪ್ರಾಣಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವುದು. ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರಗಳಿಂದಷ್ಟೇ ರಾಮನಗರ ಕಾಡಿನ ಪ್ರತ್ಯಕ್ಷವಾಗಿತ್ತು. ಇದೇನಲ್ಲಿ ಇವತ್ತು ಕನಕಪುರ ತಾಲೂಕಿನ ಗಡಿ ಭಾಗದ ತಟ್ಟಗುಪ್ಪೆ ಗ್ರಾಮ ಇರುತ್ತೆ. ಈ ಗ್ರಾಮದಲ್ಲಿ ಕಾಡಿನಿಂದ ಪ್ರತ್ಯಕ್ಷವಾಗಿದ್ದು, ಇನ್ನು ಅಲ್ಲಿ ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಯಾನೆ ಬಂದಿದೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಿರೋದು. ಆ ಜಮೀನಲ್ಲಿ ಕೆಲಸ ಮಾಡಿದಂತಹ ವೇಳೆಯಲ್ಲಿ ಇನ್ನು ಮುನಿಸ್ವಾಮಿ ಎಂಬ ವ್ಯಕ್ತಿ ಮೇಲೆ ಅಲ್ಲಿ ಏಕಾಏಕಿ ಕಾಡಾನೆ ಬಂದು ದಾಳಿ ಮಾಡಿದೆ. ಇದೇನಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂತಹ ಸ್ಥಳೀಯರು ಚೀರಾಟ ಕೋರವನ್ನು ಕೇಳಿ ಆನೆ ಪಡೆದಿದ್ದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ನಡೆಸಿರುವುದು. ಅಂದ್ರೆ ತೀವ್ರವಾಗಿ ಗಾಯಗೊಂಡಂತಹ ಏನು ಮುನಿಸ್ವಾಮಿನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿರೋದು. ಇದೇನಿರೋದು ಏನು ಕನಕಪುರ ತಾಲೂಕು ಚನ್ನಪಟ್ಟಣ ರಾಮನಗರ ಜಿಲ್ಲೆ ಗಡಿ ಭಾಗ ಇರೋದ್ರಿಂದ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳ ಕೂಡ ಹೆಚ್ಚಾಗಿರೋದು. ಆನೆಗಳನ್ನ ಅರಣ್ಯಕ್ಕೆ ಕಳಿಸುವಲ್ಲಿ ಕೂಡ ಅರಣ್ಯಾಧಿಕಾರಿಗಳು ಕೂಡ ಯಶಸ್ವಿಯಾಗ್ತಾರೆ. ಆದ್ರೂ ಕೂಡ ಎಲ್ಲ ಒಂದು ಕಡೆ ಈ ಕಾಡಾನೆಗಳ ಹಾವಳಿ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಕಾಡಾನೆಗಳ ವಿರುದ್ಧ ಅರಣ್ಯಾಧಿಕಾರಿಗಳ ವಿರುದ್ಧ ಏನು ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಇದೇ ಹಿನ್ನೆಲೆಯಲ್ಲಿ ಕಾಡಾನೆಗಳ ದಾಳಿಗೆ ಬೆಳೆಗಳು ಕೂಡ ನಾಶ ಆಗ್ತಿದೆ. ಈಗ ಏನು ಮನುಷ್ಯರ ಮೇಲೆ ಕೂಡ ಆನೆಗಳು ದಾಳಿ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿಗಳು ಬೇಗ ಕಾಡಾನೆಗಳನ್ನ ಕಾಡಿನತ್ತ ಹಟ್ಟುವಲ್ಲಿ ಯಶಸ್ಸು ಕೂಡ ಆಗ್ಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರ್ಕೇಶ್ ನಿಮ್ಮೆಲ್ಲ ಮಾಹಿತಿಗೆ.